ಕೇಡಿ ಅಂದರೆ ಏನು ಕಾಳಿದಾಸ ಅಷ್ಟೇ, ಏನೇನು ಕೇಡಿ ಅಷ್ಟೇ ಕಾಳಿದಾಸ. ಕೇಡಿ ಸಾಮಾನ್ಯವಾಗಿ ನಮ್ಮೆಲ್ಲ ಅವಾಗೆಲ್ಲ ಹೇಳಿದೆ ನಾನು ಪ್ರೆಸ್ ಮೀಟಲ್ಲೆಲ್ಲ, ಕೇಡಿ ಅಂದರೆ ಕಾಳಿದಾಸ. ಆ್ಯಂಡ್ ಕೇಡಿ ಅಂತ ಯಾವಾಗಲೂ ಚಿಕ್ಕ ಮಕ್ಕಳಲ್ಲಿ ಯಾರಿಗೇ ಆಗಲಿ ಈಗಲೂ ಅಷ್ಟೇ, ನಮ್ಮವ್ರಿಗೆ ಎಲ್ಲರಿಗೂ ಏನೋ ಒಂದು ತಪ್ಪು ಮಾಡಿಬಿಟ್ರೆ, ಏನೋ ಒಂದು ಸಣ್ಣ ಇದು ಮಾಡ್ರೆ, ಈ ಕೇಡಿ ನನ್ನ ಮಗ ಅಂತಾರೆ. ಇದನ್ನು ಇಟ್ಕೊಂಡು ಮಾಡಿರೋದು. ಆ್ಯಂಡ್ ಫಸ್ಟ್ ಸಾಂಗು ಇವತ್ತು ರಿಲೀಸ್ ಆಗಿದೆ, ಲಿರಿಕಲ್ ವಿಡಿಯೋ ಸಾಂಗು. ಇದು ಒಂದು ಜನಪದ, ನಿಮಗೆ ಗೊತ್ತಿರಬೇಕು ಆ್ಯಕ್ಚುಲಿ, ಫೋಕ್ ಜನಪದ. ನಾನು ಜೋಗಿ ಯೂಸ್ ಮಾಡಿದ್ದೆ, ಎಲ್ಲೋ ಜೋಗಪ್ಪ ನೀನು ಅರಮನೆ, ಪ್ರೀತಿಯ ಕಮಲ ಯೂಸ್ ಮಾಡಿದ್ದೆ, ಆ್ಯಂಡ್ ವಿಲನಲ್ಲಿ ಯೂಸ್ ಮಾಡಿದ್ದೆ. ಆ್ಯಂಡ್ ಈ ಸಿನಿಮಾದಲ್ಲಿ ಒಂದು ಫೋಕ್ ಫಸ್ಟ್ ಸ್ಟಾರ್ಟಿಂಗ್ ಇದನ್ನು ಬರೋಣ ಅಂತ ಫೋಕ್ದು. ಇದು ಭಜನಾ, ಅವಾಗೆಲ್ಲ ನಿಮಗೆ 70-75 ಹಿಂದೆನೇ ಇದು ಭಜನಾ ಪದ ಅಂತ, ಜನಪದ ಬಾಯಿಂದ ಬಾಯಿಗೆ ಇದಾಡೋದು. ಆ ಒಂದು ಕಂಟೆಂಟ್ ಇಟ್ಕೊಂಡು ನಮ್ಮ ಅರ್ಜುನ್ ಅವರು ಯಾವ ಒಂದು ಲೆಕ್ಕ ನಮಗೆ ಹೀರೋ ಅವನು. ಓಕೆ, ಅವ್ನಿಗೆ ಹೇಳಿ ಕಂಪೋಸ್ ಮಾಡಿಸ್ತೀವಿ, ಮಾಡೋಕ್ಕೆ ಸಖತ್ತಾಗಿ ಮಾಡಿಕೊಟ್ಟ ನನಗೆ. ಅವನೇ ಹೀರೋ ಆ್ಯಕ್ಚುಲಿ, ಯಾಕಂದರೆ ಮ್ಯೂಸಿಕ್ ಅಂದ ತಕ್ಷಣ ಅವನ್ನ ಯಾವತ್ತೂ ನಾನು ಹೀರೋ ಅಂತೀನಿ. ಮ್ಯೂಸಿಕ್ ಅಂದರೆ ಅವನೇ ಹೀರೋ ಇಲ್ಲಿ. ಸೊ ಫಸ್ಟ್ ಸಾಂಗು ಲಾಂಚ್ ಆಗಿದೆ, ಇಡೀ ಎಲ್ಲ ಕಡೆ ಲಾಂಚ್ ಆಗಿದೆ. ಆ್ಯಂಡ್ ಥ್ಯಾಂಕ್ಸ್ ಟು ಅಜಯ್ ದೇವಗನ್ ಸರ್. ಅಜಯ್ ದೇವಗನ್ ಅವರು ಹಿಂದಿ ಲಾಂಚ್ ಮಾಡಿದ್ದಾರೆ ಇವಾಗ. ಆ್ಯಂಡ್ ಲೋಕೇಶ್ ಕನಕರಾಜ್ ಅವರು ಮಾಡಿದ್ದಾರೆ ತಮಿಳು, ಆ್ಯಂಡ್ ತೆಲುಗು ಹರಿ ಅವರು ಮಾಡಿದ್ದಾರೆ, ಆ್ಯಂಡ್ ಮಲಯಾಳಮು ಮಾಡ್ತಿದ್ದಾರೆ. ಸೊ ಹೆಸರು ನನಗೆ ಇದಾಗಲಿಲ್ಲ, ಸಾರಿ. ಆ್ಯಂಡ್ ಎಲ್ಲರೂ ಮಾಡಿದ್ದಾರೆ. ಎಲ್ಲರ ಆಶೀರ್ವಾದ ಸಪೋರ್ಟು ನಮ್ಮ ಮೇಲೆ ಹೀಗೇ ಇರಲಿ ಅಂತ ಕೇಳ್ತಾ, ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ವಿಶ್ವಾಸ ಹೆಂಗೆ ಇರಲಿ. ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗ್ತಿದೆ, ಚೆನ್ನಾಗೆ ಅಪೂರ್ವವಾಗಿ ನುಗ್ತಾ ಇದೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಆ್ಯಂಡ್ ನಿಮ್ಮ ಆಶೀರ್ವಾದ ಹೇಗೆ ಇರಲಿ, ಸದಾ ಇರಲಿ ಅಂತ ಕೇಳ್ತೀನಿ ಅಷ್ಟೇ. ಇನ್ನೇನಾದ್ರೂ ಹೊರಬಿಡ್ತಾನೆ ನನಗೆ. ಪರವಾಗಿಲ್ಲ, ಎಲ್ಲರೂ ಕಾದ್ರಿಂದ ಕಾಯ್ತಾ ಇದ್ದಾರೆ ನಿಮ್ಮ ಧ್ವನಿ ಲೈವ್ ಆಗಿ ಕೇಳಬೇಕಂತ. ದಯಮಾಡಿ. ಗುರುವೇ ನಿನ್ನಾಟ ಬಲ್ಲೋರು, ಗುರುವೇ ನಿನ್ನಾಟ ಬಲ್ಲೋರು, ಗುರುವೇ ನಿನ್ನಾಟ ಬಲ್ಲೋರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರು ಯಾರ್ಯಾರೋ. ಶಿವ. ಸೂಪರ್ ಸರ್, ಸೂಪರ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಹೊಸಣ ಎಲ್ಲವ್ರೆ ಅಲ್ಲ, ಎಲ್ಲ ನಮ್ಮ ಮೈಕ್ಲೆಲ್ಲ ಮಾತಾಡ್ಲಿ ಅಂದ್ಬಿಟ್ಟು ನಾನೇ ಮಾತಾಡ್ಲಾ? ಓಕೆ. ಈ ಸಾಂಗ್ ಮೇಕಿಂಗ್ ಒಂಥರ ಆಲ್ಮೋಸ್ಟ್ ಎಲ್ಲರೂ ಈ ಸಾಂಗ್ನ ಫುಲ್ ಸಾಂಗ್ ನೋಡಿದ್ರಲ್ಲ, ಈಗ ನಮ್ಮ ಮೇಡಮ್ ನೋಡಿದ್ರು, ಎಲ್ಲರೂ ನೋಡಿದ್ರು, ಎಲ್ಲ ಸಾಂಗ್ ನೋಡಿದ್ರೆಲ್ಲ ಹೇಳ್ತಾರೆ. ಸೊ ಅದ್ಭುತ ಮೇಕಿಂಗ್ ಅಂದ್ಬಿಟ್ಟು. ಅದು ಫುಲ್ ಸಾಂಗ್ ಬಿಟ್ಟಿಲ್ಲ, ನಾನು ಕೆಲವು ಇದನ್ನು ಮಾಡಿದ್ದೀವಿ. ಆ್ಯಂಡ್ ಮೋಹನ್ ಮಾಸ್ಟರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಕಂಪೋಸ್ ಮಾಡಿದ್ರು, ಚೆನ್ನಾಗೆ ಕೊರಿಯೋಗ್ರಫಿ ಮಾಡಿ. ಆಲ್ಮೋಸ್ಟ್ ಐ ಥಿಂಕ್ ಈ ಸಾಂಗ್ ನೋಡಿದಾಗ, ಒರಿಜಿನಲ್ ನೀವು ಸಾಂಗ್ ನೋಡಿದಾಗ, ಇದೇನು ಈಗ ನೋಡಿದರೆ ಜಸ್ಟ್ ಸ್ಮಾಲ್ ಇದಷ್ಟೇ. ಒರಿಜಿನಲ್ ಸಾಂಗ್ ನೋಡಿದಾಗ ಇಂಡಿಯಾ ಸಿನಿಮಾ ಇಂಡಸ್ಟ್ರಿಲಿ ಈ ಥರದ ಒಂದು ಸಾಂಗ್ ಯಾರು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಇದೆ ಸಾಂಗ್ ಇದು. ಅದೊಂದು ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು ಬೇಸಿಕಲಿ. ಯಾಕಂದರೆ ನಮ್ಮಲ್ಲಿ ಸಾಂಗ್ ನೋಡಿದವರು, ಸಾಂಗ್ ಕೇಳಿದವ್ರೆಲ್ಲ ಹೇಳ್ತಾ ಇದ್ರು, ಅಯ್ಯೋ ಇದು ಆ ಲ್ಯಾಂಗ್ವೇಜ್ಗೆ ಆಗಬೇಕಾಯ್ತು, ಈ ಲ್ಯಾಂಗ್ವೇಜ್ ಆಗೋಯ್ತು, ನಮ್ಮ ಕನ್ನಡದ ಅದಕ್ಕಿಂತ ದೊಡ್ಡ ಇದಿದೆ ಅಂತ ಹೇಳ್ತಿದ್ದೆ ಎಲ್ಲರಿಗೂ ನಾನು. ಹಂಗೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಂಡ್ ಫೋಟೋಗ್ರಫಿ ಅಂದರೆ ಏನು ಕೇಳಂಗಿಲ್ಲ, ಡೇವಿಡ್ ಫೋಟೋಗ್ರಫಿ. ಓಕೆ, ಇವನೊಂಥರ ನನಗೆ ಒಂದು 3 ಜನ ಹೀರೋಗಳು ಸ್ಕ್ರೀನ್ ಮೇಲೆ ಹೀರೋ. ನಮ್ಮ ಧ್ರುವ ಅಂದರೆ ಇವನೊಬ್ಬ ಹೀರೋ, ನಮಗೆ ಆರ್ಟ್ ಡೈರೆಕ್ಟ್ರು ಮೋಹನ್ ಬಿಕೆರೆ ಅವರು, ಆ್ಯಂಡ್ ದೆನ್ ಇಲ್ಲಿ ನಮ್ಮ ಹೀರೋ ಅಲ್ಲಿ ಕೂತಿದ್ದಾರೆ. ಸೊ ಇವರು ನನಗೆ 3 ಜನ ಹೀರೋಗಳು. ನಾವೇನಲ್ಲ, ನಾನು ಆ್ಯಕ್ಚುಲಿ ಇವ್ರು ಏನೇನೇನು ಗೈಡೆನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ಮಾಡಿದ್ದೀನಿ ನಾನು. ಬಟ್ ಮಾಡ್ಕೊಟ್ಟಿದ್ದಾರೆ ಹಗಲು ರಾತ್ರಿ, ನನ್ನನ್ನು ತಿದ್ದಿ, ಅವ್ರನ್ನ ನಾನು ತಿದ್ದಿ, ಈ ಥರ ಎಲ್ಲ ಮಾಡಿದ್ದೀವಿ. ಆ್ಯಂಡ್ ಸಖತ್ ಫೋಟೋಗ್ರಫಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. 1970s 75 ತೋರಿಸೋದಂದ್ರೆ ಸ್ವಲ್ಪ ರಿಸ್ಕೆ ಅದರಲ್ಲಿ ನೈಟ್ ಆ್ಯಂಡ್ ಡೇ, ಹಗಲು ರಾತ್ರಿ, ನನಗಿಂತ ಮುಂಚೆ ಎಲ್ಲರೂ ಪ್ಲ್ಯಾನ್ ಮಾಡಿ ರಿಸರ್ಚ್ ಮಾಡಿ ಚೆನ್ನಾಗಿ ಮಾಡಿದ್ದೇನೆ. ಥ್ಯಾಂಕ್ಸ್ ಮಗನೆ, ಗಾಡ್ ಬ್ಲೆಸ್. ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು. ಬಟ್ ನಂಗೆ ಅಂದ್ಬಿಟ್ಟು ಲೈಟ್ ಬಂದ್ಬಿಟ್ಟು ಒಂದು ಸರ್ ಹೇಳ್ಬೇಕು ಅಂದರೆ ಒಂದು 500 ಲೈಟ್ ಹಾಕೋ ಸರ್. 500 ಲೈಟು, 12 ಜನ್ರೇಟ್ರು, ಒಂದೊಂದು ಶಾರ್ಟ್ಗೆ 12 ಜನ್ರೇಟ್ರು, 500 ಲೈಟು. ಓಕೆ, ಅಂದರೆ ಲೈಟ್ ಇಲ್ದೇನೆ ಮಾಡ್ತಾನೆ, ಇದು ಮಾಡ್ತಾನೆ. ಬಟ್ ನಮ್ಮ ಪಿಕ್ಚರೇ ಲೈಟೇ, ಏನಕ್ಕೆ ಅಲ್ಲಿ ಕೂತಾರೆ ನೋಡಿ. ಅದಕ್ಕೆ ಇವ್ರನ್ನ ನಾವೇನಂತ ಹೆಸರಿಟ್ಟಿದ್ದೀವಿ ಮಗ, ವಾಲ್ಕೆನೋ ವಿಲಿಯಮ್ಸ್ ಅಂದ್ಬಿಟ್ಟು. ಅಂದರೆ ತಡೆಯೋಕ್ಕಾಗಲ್ಲ ಅವನು ಆ ಥರ. ಬಟ್ ಅಮೇಝಿಂಗ್ ಮ್ಯಾನ್, ಅಮೇಝಿಂಗ್ ವರ್ಕರ್. ಸೊ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಭಾಗ್ಯ ಅನ್ಕೊಂತೀನಿ ನಿಜವಾಗ್ಲಿ. ಥ್ಯಾಂಕ್ ಯು. ಆ್ಯಂಡ್ ಆರ್ಟ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದರೆ, ನಿಮಗೆಲ್ಲ ಲಾಸ್ಟಲ್ಲಿ ಅಂದರೆ ಏನೇನೋ ಸಿನಿಮಾ ಡೇಟ್ ಅನೌನ್ಸ್ ಮಾಡಿ ಸಿನಿಮಾ ರಿಲೀಸ್ ಆದಾಗ ನಾನು ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಬೆಂಗಳೂರು 70s ಹೆಂಗಿತ್ತು ಅನ್ನೋದೊಂದು ಅದ್ಭುತವಾಗಿ ಸೆಟ್ ಹಾಕಿದ್ದಾರೆ, ತುಂಬ ಚೆನ್ನಾಗೆ. ಅಂದರೆ ಅವರೇ ಕಾರಣ ಅದಕ್ಕೆ.
ನಾನು ಅವಾಗಲೇ ಹೇಳಿದೆ ಅವರೊಬ್ಬರು ಹೀರೋ ಈ ಸಿನಿಮಾಗೆ ಅಂತ, ಇವರೇ ಕಾರಣ ನಿಜವಾಗ್ಲೂ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ಅದ್ಭುತವಾಗಿ ಇದು ಮಾಡಿದ್ದಾರೆ. ನಾನು ಅದನ್ನು ಕೆಲವು ಗ್ರಾಫಿಕ್ಸ್ ಮಾಡಿದ್ದೀನಿ, ಕೆಲವು ಇದನ್ನು ಮಾಡಿದ್ದೀನಿ. ಬಟ್ ಬೆಂಗಳೂರು ತೋರಿಸ್ಬೇಕಲ್ಲ, ಅದಕ್ಕೆ ಅವ್ರ ಶ್ರಮ ತುಂಬ ದೊಡ್ಡದಿದೆ. ಅವರೊಬ್ಬರು ಹೀರೋ ಈ ಸಿನಿಮಾಗೆ. ಥ್ಯಾಂಕ್ ಯು ಮೋಹನ್ ಬಾಸ್, ಥ್ಯಾಂಕ್ ಯು. ಮ್ಯೂಸಿಕ್ ಅಂದರೆ ಅರ್ಜುನ್. ಓಕೆ, ನನಗೆ ಯಾವಾಗಲೂ ಅಷ್ಟೇ ಪ್ರತಿ ಒಂದು ವಿಷಯದಲ್ಲಿ ನನಗೆ ಯಾವಾಗಲೂ ಒಂದ್ಸರಿ ಹೇಳಿದ್ದೆ ನಿಮಗೆ, ಅವನಿಗೆ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ ಮಲಗಿದ್ದ. ಆ ಟೈಮಲ್ಲಿ ಹೌದು, ಆ ಟೈಮಲ್ಲೂ ಅಷ್ಟೇ ಅವಾಗ ತಾನೆ ಅನಸ್ತೇಸಿಯಾ ಕೊಟ್ಟು ಈಗ ತಾನೆ ಸ್ವಲ್ಪ ಎಚ್ಚರ ಆಗದ. ಒಂದು ಸ್ವಲ್ಪ ಕರೆಕ್ಷನ್ಸ್ ಇತ್ತು, ಕರೆಕ್ಷನ್ಸ್ ಮಾಡ್ಬೇಕಾದ್ರೆ ಅವ್ನಿಗೆ ಹೇಳಿದೆ, ಫೋನ್ ಮಾಡಿ, ಗೀತಮ್ಮ ಇದ್ರು ಅವ್ರ ಮಿಸಸ್, ಫೋನ್ ಮಾಡಿದೆ, ಏನು ಆರಾಮಾಗಿದ್ದಾನ ಮಗನೇ ಅಂತ. ಆರಾಮಾಗಿದ್ದಾನಣ್ಣ, ಈಗ ಕಂಡ್ಬಿಟ್ಟವನೇ ಅಂದರು. ಹೌದಾ, ಹಂಗೆ ಕೊಡ್ಕಂದ್ರೆ ಫೋನು ಕೊಟ್ಟೆ ಇರೋಣ ನೋಟ್ ಕೊಟ್ಟರು. ಕೊಟ್ಟ ತಕ್ಷಣನೇ ಸರ್ ಅದೇ ಆ ಬಿಟ್ಟು ಇಲ್ಲಿ ಬಂದಿದೆ ಸರ್, ಇದು ಬಾಂಬೆಯಿಂದ ಬಂದಿದೆ, ಇಲ್ಲಿಂದ ಬಂದಿದೆ, ಅದೆಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಸರ್, ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಸರ್ ಅಂದ. ಬೆಡ್ ಮೇಲೆ ಮಲಗಿದ್ದು. ಅದಕ್ಕೆ ಅವ್ನು ಕಂಡಿಷ್ಟ, ಯಾಕಂದರೆ ಹಗಲು ರಾತ್ರಿ ಯಾವಾಗಲೂ ಫೋನ್ ಎತ್ತಾನೆ, ಯಾವಾಗಲೂ ಕೆಲಸ ಮಾಡಿಕೊಡ್ತಾನೆ. ನನಗೆ ಬೇರೆಯವ್ರಿಗೆಲ್ಲ ಕಳ್ಳ, ಸೊ ನನಗೆ ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾರೆ. ಇದು ಜಸ್ಟ್ ಸಾಂಪಲ್. ಶಿವ ಬಂದು ಜಸ್ಟ್ ರಿಯಲಿ ಹೇಳ್ಬೇಕಂದ್ರೆ ಸಾಂಪಲ್ ಇದು. ಇನ್ನು ಬರೋ ಸಾಂಗ್ಸ್ಗಳೆಲ್ಲ ತುಂಬ ಯೂನಿಕ್ ಸಾಂಗ್ಸ್ಗಳೆಲ್ಲ ಒಂದೊಂದಾಗಿ ನಿಮ್ಗಳಿಗೆಲ್ಲ ಕೇಳಿಸ್ತೀನಿ. ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಲವ್ ಯು, ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು ಸೋ ಮಚ್. ಅವರೆಲ್ಲ ಮಿಂಚ್ತಾವ್ರೆ, ಇದು ನಮ್ಗೆ ಯಾಕೆ ಅವ್ರ ಬಗ್ಗೆ ಮಾತಾಡೋದು. ಆ್ಯಂಡ್ ಸೊ ರೀಶು ಬಗ್ಗೆ ಹೇಳ್ಬೇಕಂದ್ರೆ ಈಸ್ ವೆರಿ ಗುಡ್ ಡ್ಯಾನ್ಸರ್. ತುಂಬ ಒಳ್ಳೆ ಎನರ್ಜಿ ಇರೋ ಹುಡುಗಿ. ಆ್ಯಂಡ್ ಉಪ್ಪಿ ಸರ್ ಯಾವಾಗಲೂ ಹೇಳ್ತಾ ಇದ್ರು, ತುಂಬ ಎನರ್ಜಿಕ್ಕು ಯಂಗ್ಸ್ಟರ್ಸ್ಗಳು ಎನರ್ಜಿಕ್ಕು, ಬ್ಲಡ್ ಟ್ಯಾಂಕ್ ಇದೆ, ಮಾಡ್ತೇವೆ ಅಂತ. ಅಂದರೆ ಆ ಥರ ಧ್ರುವರೊಟ್ಟಿಗೆ ಡ್ಯಾನ್ಸ್ ಮಾಡಿ ಇದು ಮಾಡೋದಂದರೆ ತುಂಬ ರಿಯಲಿ ಇದು ಗ್ರೇಟ್. ಸೊ ಆ ಮಟ್ಟಕ್ಕೆ ಡ್ಯಾನ್ಸ್ ಮಾಡಿದ್ಲು. ಸೊ ವೆರಿ ಗುಡ್. ಆ್ಯಂಡ್ ದೆನ್ ಒಳ್ಳೆ ಬೇರೆ ಥರ, ಅಂದರೆ ನೀವು ಇವತ್ತಿನವರೆಗೂ ನೋಡಿರಲ್ಲ ಆ ಥರದೊಂದು ಪಾತ್ರ, ಇವತ್ತನ್ನು ನೋಡಿರಲ್ಲ. ಸೊ ಲೈಕ್ ಕೈಂಡ್ ಆಫ್ ಸ್ಲ್ಯಾಂಗು, ಸ್ಟೈಲು ಎಲ್ಲ ಆ ಥರ ಮಾಡಿ ಹೇಳೆ. ಥ್ಯಾಂಕ್ಸ್ ಮಗ, ಗಾಡ್ ಬ್ಲೆಸ್, ದೇವರದ್ದು ಮಾಡಲಿ. ಸೊ ಇನ್ನು ನಮ್ಮ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ಏನು, ನೀವು ನೋಡಿದ್ದೀರಿ ಆ್ಯಕ್ಚುಲಿ ಅವನ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಇಸ್ ಮೈ ಬ್ರದರ್, ಆಲ್ವೇಸ್ ನನ್ನ ತಮ್ಮ. ಓಕೆ, ಲೈಕ್ ತುಂಬ ಹೆಂಗೆ ಅಂದರೆ ಇವನ ಬಗ್ಗೆ ಏನು ಹೇಳಿಲ್ಲ ನಾನು, ಶಿವಣ್ಣಂಗೆ ಹೋಲಿಸಿದೆ ನಾನು ಆ್ಯಕ್ಚುಲಿ. ಯಾಕಂದರೆ ಶಿವಣ್ಣ ಸಟ್ಟಿಗೆ ಬಂದಿದ್ದಂಗೆ ಕಳೆಯಲ್ಲಿ ಬರ್ತಾರೆ, ಏನೇ ಆಗಲಿ ಒಂದು ಎನರ್ಜಿ ಅವರು ಶಿವಣ್ಣ ಬಂದರೆ. ನಾನು ಯಾಕೆ ಶಿವಣ್ಣ ಮತ್ತು ಅಪ್ಪು ಸರ್ಗೆ ಹೋಲಿಸ್ತೀನಿ ಅಂತಂದರೆ, ಅಷ್ಟು ಎನರ್ಜಿ ಇದೆ ಅವನಿಗೆ. ಅಂದರೆ ಏನೇ ಹೇಳಿ, ಅಣ್ಣ ಅಣ್ಣ ನೀನು ನೋಡೋಣ, ನೀನು ನೋಡೋಣ, ಮುಂದೆ ನೋಡೋಣ ನೀನು ಅಂತಂದರೆ ಅಷ್ಟು ಎನರ್ಜಿಯಾಗಿ ನನಗೆ ಸಪೋರ್ಟ್ ಮಾಡ್ದ. ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿದಿರಿ ನೀವು, ಕಾರ್ ಮೇಲೆ ಒಂದು ಶಾರ್ಟು ಸಪೋರ್ಟ್ ಮಾಡ್ದ. ಅವನು ಕಾರ್ ಮೇಲೆ ಕಂಪೋಸ್ ಮಾಡಿದ್ವಿ. ಕಂಪೋಸ್ ಮಾಡಿದ ತಕ್ಷಣ ಒಂದ್ಸರಿ ಮಾನಿಟರ್ ಮಾಡಿದ್ರು, ಮಾಡಿದ ತಕ್ಷಣ ನೋಡ್ಬಿಟ್ಟು ಏನು ಕಾರ್ ಮೇಲೆ ಡ್ಯಾನ್ಸಾ, ಏನಣ್ಣ ನೀನು ಅಂದೆ. ಪರವಾಗೆಲ್ಲ ಮಾಡ್ತೇನೆ, ನಿನಗಿದೆಲ್ಲ ಲೆಕ್ಕನೇ ನಾವು ಅಂದೆ. ಹೌದಲ್ಲಣ್ಣ, ಬನ್ನಿ ಮಾಡೋಣ ಅಂದ್ರೆ ತುಂಬ ಅದ್ಭುತವಾಗಿ ಮಾಡ್ದ. ಸೊ ರಿಯಲಿ ಥ್ಯಾಂಕ್ಸ್ ಮಗನೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ಕಂದ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುಪ್ರೀತ್ ಸರ್ ಬಗ್ಗೆ ಏನು ಮಾತಾಡೋಂಗಿಲ್ಲ, ಯಾಕಂದರೆ ಇಸ್ ಮೈ ಫ್ಯಾಮಿಲಿ, ನನ್ನ ಫ್ಯಾಮಿಲಿಯವರು. ನಾಟ್ ಲೈಕ್ ಎ ಪ್ರೊಡ್ಯೂಸರ್, ನಾಟ್ ಲೈಕ್ ಏನಿ ಅದಿಲ್ಲ. ಏನೇ ಇದ್ರು ಇಬ್ಬರು ಶೇರ್ ಮಾಡ್ತೀವಿ, ಏನೇ ಇದ್ರು ಹಂಚ್ಕೊಂತೀವಿ, ಎನಿಥಿಂಗ್ಸ್. ನನಗೆ ಇವತ್ತಿನವರೆಗೂ ಕೆವಿಎನ್ ಪ್ರೊಡಕ್ಷನಲ್ಲಿ ಪ್ರತಿಯೊಂದು ವಿಷಯಕ್ಕೂ ಯಾವುದೇ ಕೊಂದು ಕೊಡ್ತಾ ಇಲ್ಲದೆ, ಏನೂ ಪ್ರಾಬ್ಲಮ್ಸ್ ಇಲ್ಲದೆ, ಪ್ರತಿಯೊಂದಕ್ಕೂ ಹಿಂದೆ ಬೆಂತಟ್ಟಿ ನಿಂತಿದ್ದಾರೆ. ಸೊ ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ನಾನು ಅವ್ರ ಪಿಕ್ಚರ್ ಮಾಡ್ತಾ ಇದ್ದೀವಿ, ಹೇಳ್ತೀನಿ, ಅನೌನ್ಸ್ ಮಾಡ್ತೀನಿ ಅತಿ ಶೀಘ್ರದಲ್ಲೇ. ಅವರೇ ಪ್ರೊಡ್ಯೂಸರು, ಸೊ ನಾನೇ ಡೈರೆಕ್ಟ್ರು, ಅನೌನ್ಸ್ ಮಾಡ್ತೀನಿ ಅತಿ ಶೀಘ್ರದಲ್ಲೇ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ಮಂಜು, BS ಮಂಜು ಅಂತ, ಏನೊಂಥರ ನನ್ನ ಮಗ ಇದ್ದಂಗೆ. ಓಕೆ, ಸೊ ಫಸ್ಟ್ ಟೈಮು ಏಕಲವ್ಯ ಬರ್ದ, ಈಗ ಸೆಕೆಂಡ್ ಸಾಂಗ್ ಇದು ಬರ್ದಿದ್ದಾನೆ ಕನ್ನಡ. ಸೊ ಬೇರೆಯವರೆಲ್ಲ ಬೇರೆ ಎಲ್ಲ ಲ್ಯಾಂಗ್ವೇಜವರು ಬರ್ದಿದ್ದಾರೆ. ಸೊ ಚಂದ್ರಬೋಸ್ ಬರ್ದಿದ್ದಾರೆ, ಮದನ್ ಕರ್ಕಿ ಬರ್ದಿದ್ದಾರೆ, ಬಟ್ ಇಲ್ಲಿ ಕನ್ನಡ ಇವನು ಬರ್ದಿದ್ದಾನೆ. ಥ್ಯಾಂಕ್ಸ್. ಅದ್ಭುತವಾಗಿ ಸಾಹಿತ್ಯ ಬರ್ದಿದ್ದಾನೆ ನಿಜವಾಗ್ಲೂ. ಸೊ ಥ್ಯಾಂಕ್ ಯು ಸೋ ಮಚ್ ಕಣ್ಲ ಮಗ. ಓಕೆ, ಇಲ್ಲೇ ಇರು, ನೀನೊಂದೆರಡು ಮಾತಾಡು, ನಿಂತ್ಕೊ ಬಾ, ಪರವಾಗಿಲ್ಲ ನಿಂತ್ಕೊ, ಚೇರ್ ಇಲ್ಲ ಅಂದ್ರೆ ಪರವಾಗಿಲ್ಲ ನಿಂತ್ಕೊ ಬಾ. ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಬಾ. ಸರ್ ಹಾಗೆ ಇನ್ನೊಂದು ಪ್ರೇಮ್ ಸರ್, ನಿಮ್ಮ ಈ ಇಷ್ಟು ಬೃಹತ್ ಆದಂಥ ಸಿನಿಮಾದಲ್ಲಿ ಬೃಹತ್ ತಾರಾಗಣ ಇದೆ. ಸಂಜಯ್ ದತ್ ಅವರಿದ್ದಾರೆ, ಶಿಲ್ಪಾ ಶೆಟ್ಟಿ ಅವರಿದ್ದಾರೆ. ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಾಕಂದ್ರೆ ನೀವು ಪ್ಯಾಕಪ್ ಹೇಳ್ತಿರ್ಲಿಲ್ಲ ಅಂತ ನಾನು ಕೆಲವು ಚಾರ್ಟ್ಸ್ ಅಲ್ಲಿ ನೋಡಿದ್ದೆ. ಶಿಲ್ಪಾ ಶೆಟ್ಟಿ ಅವ್ರು ಕೇಳ್ತಿದ್ರು, ದಯವಿಟ್ಟು ಪ್ಯಾಕಪ್ ಮಾಡಿ ಸರ್ ಅಂತ. ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಸಿನಿಮಾದ ಬಗ್ಗೆ. ಅವರ ಜೊತೆಗೆ ನಿಮ್ಮ ಪಯಣ ಹೇಗಿತ್ತು ಅಂತ?
ಚೆನ್ನಾಗಿತ್ತು. ಇನ್ನು ಬೇಜಾನಿದೆ ಮಗ, ಹಂಚ್ಕೊಳ್ಳೋಣ ಶುರು ಮಾಡಿದ್ದೀನಿ ಈಗ. ಎಲ್ಲರಿಗೂ ಗೊತ್ತು, ನಮ್ಮ ಪತ್ರಿಕದ ಮಿತ್ರರಿಗೆ, ನಮ್ಮ ಎಂಟೈರ್ ಟೀಮ್ಗೆ, ನನ್ನ ಮೀಡಿಯಾಗೆ ಎಲ್ಲರಿಗೂ ಗೊತ್ತು. ಈಗ ನೀನು ಶುರು ಎಲ್ಲರ ಜೊತೆಲಿ ದಿನ ಬಂದಾಡ್ತಾರೆ. ಅವಾಗ ತಲೆ ತಿಂತಾ ಇರ್ತೀನಿ, ಅವಾಗ ಕರೀತಾ ಇರ್ತೀನಿ, ಅವಾಗ ಹೇಳ್ತಾ ಇರ್ತೀನಿ, ನಾವು ಬಂದರು ಹೋಗೋಣ ಸಿಕ್ಕೋಣ ಮಾತಾಡೋಣ ಅಂತ ಸಿಗ್ತಾ ಇರ್ತೀನಿ, ಹಂಚ್ಕೋತೀನಿ ಎಲ್ಲ ಪ್ರತಿಯೊಂದು ಸ್ಟೇಜು. ಇದು ಫಸ್ಟ್ ಸಾಂಗ್ ಶಿವ ಶಿವ. ಸೊ ಇದ್ರ ಬಗ್ಗೆ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಕಮಿಂಗ್, ನೆಕ್ಸ್ಟ್ ಖಂಡಿತವಾಗ್ಲು ಎಲ್ಲ ಕೂತ್ಕೊಂಡು ಮಾತಾಡೋಣ ಖಂಡಿತವಾಗ್ಲು. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಮಗ. ಸರ್. ಹಲೋ, ಯು ಅಂಡ್ ಐ ಸಿನಿಮಾದ ಸೆಲೆಬ್ರಿಟಿ ಶೋನಲ್ಲೂ ಕೂಡ ಸುದೀಪ್ ಸರ್ ಬಂದರು, ಯಶ್ ಅವ್ರು ಬಂದರು, ನೀವು ಹೋದ್ರಿ. ಒಂದು ಒಳ್ಳೆ ಬೆಳವಣಿಗೆ ಇಂಡಸ್ಟ್ರಿ ವಿಚಾರವಾಗಿ ಸರ್. ಹೌದು, ಯಾಕಂದರೆ 2024 ಕೊನೆಯಲ್ಲಿ ಈ ರೀತಿಯಾದಂಥ, ಯಾಕಂದರೆ ಇಂಡಸ್ಟ್ರಿಯಲ್ಲಿ ಯಾರೂ ಬರ್ತಾ ಇಲ್ಲ, ನಮ್ಮ ಕನ್ನಡ ಸಿನಿಮಾಗಳು ಹೋಗ್ತಾ ಇಲ್ಲ, ಯಾವ ನಟರು ಕೂಡ ಸಪೋರ್ಟಿಗೆ ಬರ್ತಾ ಇಲ್ಲ ಅನ್ನುವಂಥದ್ರ ಮಧ್ಯೆ ಈ ರೀತಿಯ ಬೆಳವಣಿಗೆ ಆಗಿದೆ. ಇಲ್ಲ, ತುಂಬ ಖುಷಿಯಾಗಿದೆ. ನಾನು ಅದಕ್ಕೆ ಫಸ್ಟೇ ಹೇಳಿದೆ ನಾನು. ಸೊ ಎಲ್ಲರೂ ಬಂದು ಒಟ್ಟಿಗೆ ಸಿನಿಮಾ ನೋಡ್ತಾರೆ, ಎಲ್ಲ ಸಿನಿಮಾಗಳಿಗೆ ನಮ್ಮ ಕನ್ನಡ ಸಿನಿಮಾಗಳು ಸಪೋರ್ಟ್ ಮಾಡ್ತಾರೆ. ಆಮೇಲೆ ಕನ್ನಡ ಸಿನಿಮಾ ಹೋಗ್ತಾ ಇಲ್ಲ ಅಂತ ಯಾರೂ ಹೇಳೋಂಗಿಲ್ಲ, ಯಾಕಂದರೆ ಎಲ್ಲ ಜನ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಥರ ಸಿನಿಮಾಗಳು ಬರ್ತಿವೆ, ಎಲ್ಲ ಸಿನಿಮಾಗಳು ನೋಡ್ತಿದ್ದಾರೆ. ಬಟ್ ಯಥೇಚ್ಛವಾಗಿ ಕನ್ನಡ ಸಿನಿಮಾಗಳನ್ನ ನಮ್ಮ ಜನ ಸಪೋರ್ಟ್ ಮಾಡ್ತಿದ್ದಾರೆ ಖಂಡಿತವಾಗ್ಲೂ. ಎಲ್ಲ ಮೂಲೆಯಿಂದನೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನೀವು ಎಲ್ಲೇ ಹೋಗಿ US ಹೋದ್ರೆ ಕನ್ನಡ ಸಿನಿಮಾ ಅಂದ ತಕ್ಷಣ ಆಗಿದ ತಕ್ಷಣ ನೋಡ್ತಾರೆ. ಬಟ್ ಇವಾಗ ಏನಾಗಿದೆ, ಒಂದಾಗಿದೆ. ಯಾವಾಗ ಅಪ್ಪಾಜಿ ಹೇಳ್ತಿದ್ರು ನಾವೆಲ್ಲ ಒಂದೇ ಕುಟುಂಬ, ನಾವೆಲ್ಲ ಒಬ್ಬರನ್ನೇ, ನಮ್ಮ ಕಾಲ ಎಳ್ಕೋಬಾರ್ದು ಅಂತ. ಸೊ ಅದು ಈಗ ಚಾಲ್ತಿಲಿದೆ. ಇಷ್ಟು ದಿವಸ ಇತ್ತೋ ಇರ್ಲಿಲ್ವೋ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಇವಾಗ ಚಾಲ್ತಿಲ್ಲ, ಯಾಕಂದ್ರೆ ಎಲ್ಲರೂ ಸೇರ್ತಿದ್ದಾರೆ, ಎಲ್ಲರೂ ಒಂದು ಕುಟುಂಬದ ಥರ ಸೇರ್ತಿದ್ದಾರೆ. ಅವ್ರ ಪಿಕ್ಚರ್ಗೆ ಇವ್ರು ಸಪೋರ್ಟ್ ಮಾಡ್ತಾರೆ, ಇವ್ರ ಪಿಕ್ಚರ್ಗೆ ಅವ್ರು ಸಪೋರ್ಟ್ ಮಾಡ್ತಾರೆ. ಒಂಥರ ಅಣ್ತಂದಿರ್ ಥರ ಇದ್ದೀವಿ ಎಲ್ಲರೂ. ಅದಿದ್ರೆ ಒಳ್ಳೆ ಬೆಳವಣಿಗೆ ಅಂತ ನನ್ನದು. ಹಂಗೆ ಇರಬೇಕು, ಹಂಗೆ ಇರೋಣ ಕೂಡ. ಓಕೆ, ಥ್ಯಾಂಕ್ ಯು ಬಸ್. ಎಲ್ಲ ಮಾತಾಡಲಿ, ಆಮೇಲೆ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಮೀಡಿಯಾ ಮಿತ್ರರಿಗೆ, ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಸ್ವಾಗತ ವಹಿಸ್ತಾ, ಇವತ್ತು ನೀವೇನು ಸಾಂಗ್ ನೋಡ್ತಾ ಇದ್ದೀರಾ, ಇದೆಲ್ಲ ಅವ್ರ ಎಫರ್ಟ್. ಅವ್ರು ಏನು ಹೇಳ್ತೀರ ಅದನ್ನು ನಾವು ಮಾಡ್ತಾ ಇದ್ದೀವಿ. ಆ್ಯಂಡ್ ಮೋರ್ ಓವರ್ ಎಲ್ಲರೂ ಸಹ ಈಗ ನೀವು ಪ್ರತಿ ವರ್ಷ ಸಿನಿಮಾ ನೋಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ 200-250 ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲ ಪ್ರೊಡ್ಯೂಸರ್ಸು ದುಡ್ಡು ಹಾಕ್ತಾರೆ, ಎಲ್ಲರೂ ಸಿನಿಮಾ ಮಾಡ್ತಾರೆ. ಬಟ್ ಇಲ್ಲೇನಂತಂದರೆ ಏನು ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತವೆ, ಏನು ಹೇಳ್ತಾರೆ ಅದಕ್ಕಿಂತ ಡೆಲಿವರಬಲ್ಸ್ ಇನ್ನೂ ಎಕ್ಸ್ಟ್ರಾ ಇರುತ್ತೆ. ಅಂತಂದರೆ ಔಟ್ಪುಟ್ ಆಗಲಿ, ಒಂದು ಸಾಂಗ್ ಆಗಲಿ, ಒಂದು ಮೇಕಿಂಗ್ ಆಗಲಿ, ಪ್ರತಿಯೊಬ್ಬರು ತುಂಬ ಶ್ರಮಪಟ್ಟು ಮಾಡಿದರೆ, ತುಂಬ ಇಷ್ಟಪಟ್ಟು ಮಾಡಿದ್ದಾರೆ. ಆ ಎಫರ್ಟೇನೆ ಇವತ್ತು ನೀವು ಸ್ಕ್ರೀನ್ ಮೇಲೆ ನೋಡಿದ್ದು. ಇನ್ನು ನೀವು ವೀಡಿಯೋಸ್ ಒಂದು ನೋಡಿದ್ರೆ ಇನ್ನೂ ವಿಜುವಲ್ ಟ್ರೀಟ್ ತುಂಬ ಚೆನ್ನಾಗಿರುತ್ತೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್. ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರು, ಅವರ ಎಫರ್ಟೇ ನೀವು ಇವತ್ತು ಸ್ಕ್ರೀನ್ ಮೇಲೆ ನೋಡ್ತಿರೋದು. ಥ್ಯಾಂಕ್ ಯು. ಮತ್ತೆ ನೋಡ್ಬೇಕು ಅನ್ಸುತ್ತೆ, ನಿಮ್ಮ UI ಸಿನಿಮಾ ಕೂಡ ಅಷ್ಟೇ ಸಕ್ಸಸ್ ಆಗಿ ಹೋಗ್ತಾ ಇದೆ. ಇನ್ನು KD ಸಿನಿಮಾದ ಬಗ್ಗೆ, ನಿಮ್ಮ ನೃತ್ಯ ಕೂಡ ಬಹಳ ಚೆನ್ನಾಗಿ ಮಾಡಿದ್ರ. ಈ ಹಾಡಿನ ಬಗ್ಗೆ, ಸಿನಿಮಾದ ಬಗ್ಗೆ, ನಿಮ್ಮ ಪ್ರಯಾಣ, ಹಾಗೆ ಟೀಮ್ ಜೊತೆ ನಿಮ್ಮ ಜರ್ನಿ ಬಗ್ಗೆ ನಮ್ಮ ಜೊತೆ 4 ಮಾತು. ಎಲ್ರಿಗೂ ನಮಸ್ಕಾರ. ಇವತ್ತು ಬಂದಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ವೇದಿಕೆ ಮೇಲೆ ಕೂತವ್ರ ಬಗ್ಗೆ ಮಾತಾಡೋಕ್ಕೆ ನಾನು ತುಂಬ ಚಿಕ್ಕವಳಿನ್ನು. ಸುಪ್ರೀತ್ ಸರ್ ಹೇಳ್ದಾಗೆ, ಈ ಸಾಂಗ್ ಏನು ನೋಡಿದ್ದೀರಾ, ಏನು ಕೇಳಿದ್ದೀರಾ, ಇದು ಅವರೆಲ್ಲರ ಹಗಲು ರಾತ್ರಿ ಪಟ್ಟಿರೋವಂಥ ಶ್ರಮ. ನಾವು ಸುಮ್ಮನೆ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನ ಮಾಡಿದ್ದೀವಿ ಅಷ್ಟೇ. ಬಟ್ ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್. ಥ್ಯಾಂಕ್ ಯು. ಒಂದು ಚಿಕ್ಕ ವರ್ಡ್ ಅಷ್ಟೇ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಐಲ್ ಆಲ್ವೇಸ್ ಬಿ ಗ್ರೇಟ್ಫುಲ್. ಯಾಕಂದರೆ ಏಕಲವ್ಯಲ್ಲೂ ನನಗೆ ಫಾರ್ ಎವರ್ ಗ್ರೀನ್ ಹಾಡುಗಳನ್ನ, ಆಲ್ಬಮ್ನ ಕೊಟ್ಟಿದ್ದಾರೆ. ಇವತ್ತಿಗೂ ನನ್ನ ಅನಿತಾ ಅಂತ ಕರೀತಾರೆ. ಸೊ ಮತ್ತೊಮ್ಮೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ನಂಗೆ ಸಿಕ್ಕಿದೆ ಅಂದರೆ ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ರಕ್ಷಿತಾ ಮ್ಯಾಮ್, ಇವತ್ತು ನಾನು ವೇದಿಕೆ ಮೇಲೆ ನಿಂತು ಮಾತಾಡ್ತಿದ್ದೀನಿ ಅಂದರೆ ಯು ಆರ್ ಅ ಬಿಗ್ ಪಾರ್ಟ್ ಆಫ್ ಇಟ್. ಥ್ಯಾಂಕ್ ಯು ಸೋ ಮಚ್. KD ನನಗೆ ತುಂಬ ಇಂಪಾರ್ಟೆಂಟ್ ಫಿಲ್ಮ್. ಯಾಕಂದರೆ ಒಂದು ಮೋಸ್ಟ್ ಚಾಲೆಂಜಿಂಗ್ ಪಾತ್ರ. ಆ್ಯಂಡ್ ಅದರಲ್ಲಿ ಈ ಹಾಡು ಹೇಗೆ ಕೇಳಿದ್ದೀರಾ, ಪ್ರತಿಯೊಂದು ಹಾಡು ಅಷ್ಟೇ ಸೂಪರ್ ಡೂಪರ್ ಹಿಟ್ಟಾಗಿ ಮೂಡಿ ಬಂದಿದೆ. ಪ್ರೇಮ್ ಸರ್ ಹಾಗೂ ಅರ್ಜುನ್ ಜನ್ಯ ಸರ್ ಯಾವಾಗ ಜೊತೆಲಿ ಕೆಲಸ ಮಾಡ್ತಾರೆ ಅವಾಗ ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಮಂಜುವನ್ನ ತುಂಬ ಅಷ್ಟೇ ಸೂಪರಾಗಿ ಲಿರಿಕ್ಸ್ ಬರೆದಿದ್ದಾರೆ. Thank you so much to the entire team. Thank you to KVN Production, Supreet sir and Mohan Master. Thank you so much. Almost 3 to 4 days rehearsal ಮಾಡಿ ನಾವು ಸ್ಟೇಜ್ ಶಾಟಿಗೆ ಹೋಗಿದ್ದು. ನಂಗೆ ಮೋಸ್ಟ್ ಚಾಲೆಂಜಿಂಗ್ ಆಗಿತ್ತು. ಹೇಗೆ ಇಷ್ಟು ಚೆನ್ನಾಗಿ ಸಾಂಗ್ ಮೂಡ್ ಬಂದಿದೆ, ಹೇಗೆ ಅದನ್ನ ಮ್ಯಾಚ್ ಮಾಡೋದು, ಪ್ರತಿಯೊಂದು ಬೀಟಿಗೆ ಹೇಗೆ ಡ್ಯಾನ್ಸ್ ಮಾಡೋದು ಅಂತ. ಬಟ್ ಐ ಹೋಪ್ ಜಸ್ಟಿಸ್ ಮಾಡಿದ್ದೀನಿ. ಆ್ಯಂಡ್ ಧ್ರುವ ಸರ್, ತುಂಬ ಖುಷಿ ಆಯಿತು ಈ ಜರ್ನಿ ನಿಮ್ಮ ಒಟ್ಟಿಗೆ KD ಸಿನಿಮಾಲಿ ವರ್ಕ್ ಮಾಡಿದ್ದು ನಿಮ್ಮ ಜೊತೆ. ಆ್ಯಂಡ್
ಆ್ಯಂಡ್ ವಿಲಿಯಮ್ ಸರ್ ಬಗ್ಗೆ ಏನು ಹೇಳೋದೇ ಬೇಡ, ವಾಲ್ಕೆನೋ ವಿಲಿಯಮ್ಸ್ ಅಂತ ಹೆಸರು ಕೊಟ್ಟಿದ್ದಾರೆ ಇಡೀ ತಂಡ. ಅಷ್ಟೇ ಸೂಪರ್ ಆಗಿ ಎಲ್ಲರನ್ನ ತೋರಿಸಿದ್ದಾರೆ, ಸಿನಿಮಾನ ತೋರಿಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಅದು ಪ್ರಶ್ನೆ ಅಲ್ಲ, ಕ್ಲಾರಿಫಿಕೇಶನ್ನು. ಈಗ ಜಾನಪದ ಗೀತೆ ಎಲ್ಲಿಂದ ಹುಟ್ಟುದು, ಯಾರು ಬರೋದು ಅಂತ ಇರಲ್ಲ. ಬಟ್ ನೀವಿಲ್ಲಿ ಗೀತ ರಚನೆ ಒಬ್ಬರು ಹೆಸರು ಹಾಕುವಾಗ ಅದು ಹೇಗೆ ವರ್ಕೌಟ್ ಆಗುತ್ತೆ? ಇಲ್ಲ ಜಾನಪದ ಅಂದ್ರೆ ಅದೇ ಬೇರೆ ಸಾಹಿತ್ಯ, ಇದೇ ಬೇರೆ ಸಾಹಿತ್ಯ. ಪಲ್ಲವಿ ಇದೆ. ಇಲ್ಲ ಓಪನಿಂಗ್ ಲೈನ್ ನಾನು ಸಾಮಾನ್ಯವಾಗಿ ನಾನು ಎಲ್ಲೋ ಜೋಗಪ್ಪ ನಿನ್ನ ರಮನೆ, ಅದು ಅಷ್ಟೇ, ಅದು ಒರಿಜಿನಲ್. ಅದಾದ್ಮೇಲೆ ನಿಮ್ಗೆ 2 ಲೈನ್ ಒರಿಜಿನಲ್, ಅದಾದ್ಮೇಲೆ ಎಲ್ಲ ಫುಲ್ ನಮ್ದು ಸಾಹಿತ್ಯ. ಹಂಗೆ ಇದು ಅಷ್ಟೇ, 2 ಲೈನ್ಸ್ ಮಾತ್ರ ಜನಪದ ಅಂದ ತಕ್ಷಣ ಆ 2 ಲೈನ್ಸ್ ಏನಿದೆ ಅದನ್ನ ತಗೊಂಡ್ರೆ ಅದನ್ನ ಕಂಟಿನ್ಯೂ ಇದಾಗುತ್ತದೆ. ಸೊ ಪಲ್ಲವಿ ಮಾತ್ರ ಅದು ನೀವು ಸಾಮಾನ್ಯವಾಗಿ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರೆಗೆ ಟೆಂಪೋ ಚೇಂಜ್ ಮಾಡ್ತೀವಿ. ಸೊ ಆ ಸ್ಟೈಲ್ 2 ಲೈನ್ ಮಾತ್ರ ದಿಸ್ ಒರಿಜಿನಲ್. ಅದಾದ್ಮೇಲೆ ಸ್ಟೋರಿ ನರೇಟ್ ಮಾಡ್ತೀವಲ್ಲ, ದಿಸ್ ಒರಿಜಿನಲ್. ಆಮೇಲೆ ಇದು ಜಾನಪದ ಗೀತೆ ಆಗಿರೋದ್ರಿಂದ ಯಾರಾದ್ರು ಜಾನಪದ ಹಾಡ್ತಾರಲ್ವ, ಅವ್ರ ಹತ್ರ ರಿಲೀಸ್ ಮಾಡಿದ್ರೆ ಹೆಚ್ಚು ಅರ್ಥಪೂರ್ಣ ಆಗಿದೆ. ಇಲ್ಲ ಇನ್ನ ಈಗ ಶುರುವಾಗಿದೆ, ಬೇರೆ ತರ ಇನ್ನು ಅದೊಂದು ಶೋ ಮಾಡ್ತೀನಿ. ಅದನ್ನ ಈ ಇದೆ ಕಮಿಂಗ್ ನೆಕ್ಸ್ಟ್ ಇದರಲ್ಲಿ ಒಂದು ದೊಡ್ಡ ಶೋ ಮಾಡೋಂತ ಪ್ಲಾನ್ ಮಾಡ್ತೀನಿ. ಸೊ ಮಾಡ್ತೀನಿ, ಅದನ್ನ ಎಲ್ಲಿ ಮಾಡ್ತೀನಿ ಅಂದ್ರೆ ನನ್ನ ಸಟ್ ಎಲ್ಲ ಹಾಕಿದ್ದೀವಿ, ಹಳೇ ಬ್ಯಾಂಗ್ಳೂರ್ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲೊಂದು ಶೋ ಮಾಡ್ತೀನಿ. ಅಲ್ಲಿ ಶೋ ಯು ಓಕೆ ಬಿಫೋರ್ ರಿಲೀಸ್ ನಾನು ಶೋ ಮಾಡ್ತೀನಿ. ಥ್ಯಾಂಕ್ ಯು. ಟ್ರೆಂಡಲ್ಲಿರೋ ಹೀರೋ, ಟ್ರೆಂಡ್ ಮಾರ್ಕ್ ಕ್ರಿಯೇಟ್ ಮಾಡೋ ಡೈರೆಕ್ಟ್ರು, ಒಂದು ಟ್ರೇಡ್ ಮಾರ್ಕ್ ಇರೋ ಒಂದು ಪ್ರೊಡ್ಯೂಸರ್, 3 ಜನ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದಿರಿ ಅಂತ ಅನಿಸ್ತಾ ಇದೆ. ಎಲ್ಲರಿಗೊಂದು ಶುಭಾಶಯಗಳು. ನನ್ನ ಪ್ರಶ್ನೆ ಬಂದು ಅರ್ಜುನ್ ಜನ್ಯ ಅವ್ರಿಗೆ, ಒಂದು 10 ಸಿನಿಮಾಗೆ ಆಗಷ್ಟು ಮ್ಯೂಸಿಕ್ ಈ ಸಿನಿಮಾಗೆ ಮಾಡಿದೆ ಅಂತ ಅನಿಸ್ತಾ ಇದೆ ನನಗೆ. ಯಾವ ಮಟ್ಟಕ್ಕೆ ಕಾಟ ಕೊಡ್ತಿದ್ದಾರೆ ಜೋಗಿ ಪ್ರೇಮ್ ಅವರು? ಸರ್, ಕಾಟ ಅಂತ ಹೇಳಂಗಿಲ್ಲ ಖಂಡಿತವಾಗ್ಲೂ. ಆದರೆ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್. ನನಗೆ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇರಲಿಲ್ಲ, ಯಾಕಂದರೆ ಇಂಡಿಯಾಸ್ ಎಲ್ಲ ಬೆಸ್ಟ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ನನಗೆ. ಆ್ಯಂಡ್ ಇದ್ರ ಲಿಸ್ಟ್ ನೆವರ್ ಎಂಡಿಂಗ್ ಸರ್. ನಾವು ಮೊನ್ನೆ ಕ್ರೆಡಿಟ್ಸ್ ಕೇಳಿದ್ರು, ಈ ಹಾಡಿಂದು ಕ್ರೆಡಿಟ್ಸ್ ಕಳಿಸಿ ಯಾರ್ಯಾರು ನುಡಿಸಿದ್ದಾರೆ ಅಂತ. ಅದನ್ನು ಕಂಡುಹಿಡಿಯೋದಕ್ಕೆ 2 ದಿನ ಆಯಿತು, ಮರ್ತೋಗ್ಬಿಟ್ಟಿದೆ ನನಗೆ. ಎಷ್ಟು 80 ಜನರ ಹೆಸರು, ಅವರೆಲ್ಲ ಕೋಆರ್ಡಿನೇಟ್ ಮಾಡೋಕ್ಕೆ ಅಷ್ಟು. ಸೊ ಈ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ನಾನು ಭಾಳ ಖುಷಿ ಪಡ್ತೀನಿ ಸರ್. ಆಟ ಅಂದರೆ ಅವರಿಂದ ಏನಾದರೂ ಹೃದಯ ಬಡಿತ ಹೆಚ್ಚು ಕಮ್ಮಿ ಆಗ್ತಿದೆಯಾ ಹಂಗೆ ಅಂತ? ಎದೆ ಬಡಿತ ಜೋರಾಗಿದೆ. ನಿಮ್ಮ ಮೊದಲನೇ ಸಿನಿಮಾಯಿಂದ ಇವತ್ತಿನ KD-ವರೆಗೂ ಕೂಡ ಪ್ರತಿಯೊಂದು ಹಾಡುಗಳು ಕೂಡ ಒಂದು ಸಪ್ರೇಟ್ ಆದ ಆಲ್ಬಮ್ಮು ಇವತ್ತವರೆಗೂ ಅದು ಸೂಪರ್ ಹಿಟ್ಟೇ ಇರುತ್ತೆ. ಯಾರ್ಯಾರು ಟ್ರೈ ಮಾಡ್ಕೊಂಡವರು ಸ್ಟಾರ್ಟ್ ಆಗಿಬಿಟ್ಟೆ ಹಾಡುಗಳು ಯಾವುದು ಚೇಂಜ್ ಮಾಡಬೇಕು ಅನ್ಸಲ್ಲ. ಸಂಗೀತಕ್ಕೆ ಭಾಳ ಪ್ರಾಮುಖ್ಯತೆ ಪಡ್ತೀರ, ಕತೆಗಿಂತ ಮೊದಲು ಸಂಗೀತ ರೆಡಿ ಆಗುತ್ತೆ ಅಂತ. ಒಂದು ಇನ್ವಿಟೇಷನ್ ಅದು. ಈಗ ನಮ್ಮ ಮದುವೆಗೆ ಕರಿಬೇಕು ಅಂತಂದ್ರೆ ಏನಿಲ್ಲ, ನಾನು ಮದುವೆ ಆಗ್ತೀನಿ ಬರ ಅಂತಂದ್ರೆ ಅವ್ರಿಗೆ ಜ್ಞಾಪಕ ಇರಲ್ಲ. ಒಂದು ಇನ್ವಿಟೇಷನ್ ಮಾಡಿ ನೀಟಾಗಿ ಡೇಟು ಎಲ್ಲ ಹಾಕ್ಬಿಟ್ಟು ಕೊಟ್ಟರೆ ನಾನು ಮದುವೆ ಆಗ್ತಾ ಇಂಥ ಜಾಗ ಇಂಥ ಇದು ಬಾರಯ ಅಂತಂದರೆ, ಸೊ ಅದೊಂದು ಒಂಥರ ಸಿನಿಮಾಗೆ ಒಂದು ಇನ್ವಿಟೇಷನ್ ಇದೆ. ಅದಕ್ಕೆ ಜೀವ ಅದು. ಮ್ಯೂಸಿಕ್ ಅನ್ನೋದು ಫಸ್ಟ್ ಯಾವುದೇ ಆಗಲಿ, ಕಷ್ಟ ಸುಖ ಏನೇ ಬಂದ್ರೂ ಅದೊಂದು ಮ್ಯೂಸಿಕ್, ಸಂಗೀತ ಅಂದರೆ ಅದೆಲ್ಲ ಮರಿತೀವಿ ಅಂತೀವಲ್ಲ. ಸೊ ಅದರ ಖುಷಿ ಬೀಳಬೇಕು ಅಂದರೆ ಸಂಗೀತ ಬೇಕು, ನೋವು ಮರಿಬೇಕು ಅಂದ್ರೆ ಸಂಗೀತ ಬೇಕು. ಸೊ ಅದಕ್ಕೆ ಅದೊಂದು ಪಲ್ಸ್, ಅದು ಎಂಟೈರ್ ಸಿನಿಮಾದೊಂದು ಪಲ್ಸು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾಕೆ ಫಸ್ಟ್ ಸಾಂಗ್ಸ್ಗಳನ್ನ ಇದು ಮಾಡ್ತೀನಿ ಅಂತಂದರೆ, ಬಿಕಾಸ್ ಸ್ಟೋರಿಗೆ ಕರೆಕ್ಟಾಗಿ ಕನೆಕ್ಟ್ ಮಾಡ್ಕೊಂಡು ಹೋಗ್ತೀನಿ. ನಾನು ಬೇರೆ ಏನು ಮಾಡಲ್ಲ, ಬೇರೆ ಸುಮ್ಮನೆ ಎಲ್ಲೋ ಒಂದು ಸಾಂಗ್ ಬರೋದು, ಸುಮ್ಮನೆ ಎಲ್ಲೋ ಒಂದು ಇದು ಮಾಡಲ್ಲ. ಸೊ ಅದರಿಂದ ಫಸ್ಟ್ ಪ್ರಾಮುಖ್ಯತೆ ಸಾಂಗು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ಸಿನಿಮಾ ಫಸ್ಟು ಹೀರೋನೇ ಅರ್ಜುನ್ ಜನ್ಯ ಫಸ್ಟ್ ಹೀರೋ. ಏನಕ್ಕೆ ಅಂದರೆ ನಾನು ಮಾಡಿರೋ ಸಿನಿಮಾಗಳು ಯಾವುದೇ ತಗೊಳ್ಳಿ ನೀವು, ಗುರುಜಿ ಆಗಲಿ, ಆರ್ ಪಿ ಪಟ್ನಾಯಕ್ ಅವರಾಗಲಿ, ಆ್ಯಂಡ್ ಹರಿ ಅವರಾಗಲಿ. ಸೊ ಈಗ ಅರ್ಜುನ್, ಅವನಿಂದ ಕಲಿತಾ ಇದ್ದೀನಿ. ಅವ್ರು 3 ಜನದಿಂದ ಕಲಿಸಿದ್ರು ನನಗೆ, ಈಗ ಇವನಿಂದ ಕಲಿತಾ ಇದ್ದೀನಿ. ಸೊ ಇನ್ನೂ ಬೆಸ್ಟ್ ಏನು ಮಾಡೋಕ್ಕೆ ಸಾಧ್ಯ, ಮ್ಯೂಸಿಕ್ ಮಾಡೋಣ. ಕನ್ವೆನ್ಸ್ ಮೊದಲಿಗೆ ಥ್ಯಾಂಕ್ಸ್ ಹೋಗಿನ ಸರ್. ಲಿರಿಕಲ್ ವಿಡಿಯೋ ನೋಡಿದಾಗ ಪಾತ್ರದಲ್ಲಿರುವಂಥ ಇನ್ನೋಸೆನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಅಂದರೆ ಕಾಳಿದಾಸ ಇದರಲ್ಲಿ ದಾಸನ ಅಂತಿರೋನು ನೆಕ್ಸ್ಟ್ ಕಾಳಿ ಆಗ್ತಾನೋ ಆ ಥರ ಸಿನಿಮಾದ ಕಂಟೆಂಟ್ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ಹೀರೋ ಆಗಿ ನಟನಾಗಿ ಧ್ರುವರಲ್ಲಿ ಒಂದು ಪೊಟೆನ್ಷಿಯಲ್ ಇದೆ ಸರ್. ಅದನ್ನು ಹೊರತೆಗೆಯಲ್ಲಿ ದೊಡ್ಡ ಪ್ರಯತ್ನ ಆಗಿದೆ ಅಂತ. ಏನಿಲ್ಲ, ಪಾತ್ರನೇ ಹೆಂಗಿದೆ ಅದು. ಸೊ ಆಮೇಲೆ ಅವ್ನು ನೋಡಿದ್ರೆ ತುಂಬ ಇನ್ನೋಸೆನ್ಸು. ಸೊ ನಾನು ಅವಾಗಲೇ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದೆ, ನಾನು ಬಿಫೋರ್ ಇದರಲ್ಲಿ ಒಂದು ಕಡೆ ಜೋಗಿ ಸಿನಿಮಾ ಎಷ್ಟು ಮುಗ್ಧತೆ, ಎಷ್ಟು ಇದಿತ್ತು, ಶಿವಣ್ಣನ ಪಾತ್ರ. ಸೊ ಅದನ್ನು ನೀವು ಎಲ್ಲೇ ತಗೊಂಡೋದ್ರು ನಮ್ಮನೆ ಹುಡುಗ, ನಮ್ಮದು ಅನ್ನೋರು ಆ ಥರ. ಈ ಪಾತ್ರ ಬಂದ್ಬಿಟ್ಟು ಎಲ್ಲೋ ಅಣ್ಣ, ನನ್ನ ತಮ್ಮ, ನನ್ನ ರಿಲೇಟಿವ್ಸು ಈ ಥರ ಅನ್ಕೋತಾರೆ. ಅವನ ಥರ ಇರ್ಬೋದಾಯ್ತಲ್ಲ, ನಾನು ಒಂದು ಮನೇಲಿ ಉಟ್ಬೋದಾಯ್ತಲ್ಲ, ಆ ಥರ ರಿಸಂಬಲ್ ಮಾಡ್ಕೊಳ್ಳೋ ಪಾತ್ರ ಅದು. ತುಂಬ ರಿಯಲಿಸ್ಟಿಕ್ ಪಾತ್ರ.
ತುಂಬ ರಿಯಲಿಸ್ಟಿಕ್, ಆಮೇಲೆ ರಿಯಲ್ ಕ್ಯಾರೆಕ್ಟರ್ ಕೂಡ ಅದು ತುಂಬ 1972-73 ನಡೆದಿದ್ದ ಒಂದು ಘಟನೆ. ಅದನ್ನು ಇಟ್ಕೊಂಡು ನಾನು ರಿಯಲ್ ಇದನ್ನ ಇಟ್ಕೊಂಡು ಆ ಪಾತ್ರ ಎತ್ಕೊಂಡು ನಾನು ನಂದೇ ಸ್ಕ್ರೀನ್ ಪ್ಲೇಲಿ ನಾನು ಆ ಪಾತ್ರನ ಪ್ಲೇ ಮಾಡಿದ್ದೀನಿ. ಅದ್ಭುತವಾಗಿ ಮಾಡಿದ್ದಾರೆ. ಅವ್ರು ನೋಡಿದ್ರೆ ಕೆಲವು ಕಡೆ ನೋಡಿದಾಗ ಅಳು ಬಂದ್ಬಿಡುತ್ತೆ ನಮಗೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಈಸ್ ಡೆಡಿಕೇಶನ್ ಪರ್ಸನ್ ನಿಜವಾಗ್ಲು. ಒಂದೊಂದು ಸಮ್ ಟೈಮ್ ಹೇಳ್ಬೇಕಂತಂದ್ರೆ ನಾನು ಮಗ ಸ್ವಲ್ಪ ಒಂದು ಕಟ್ ಅಂದ್ಬಿಟ್ಟು ಹೋಗಿ ಮಗ ಒಂದು ಚೂರು ಹಿಂಗೆ ಮಾಡಿ ಹಿಂಗೆ ಮಾಡಂದ್ರೆ ಅಣ್ಣ ನೋಡೋಣ ನೀನು ಎತ್ಬಿಡ್ತೀವಿ ಹೋಗೋಣ ಇವಾಗ ಅನ್ನುವ ಅಷ್ಟು ಚೆನ್ನಾಗಿ ಮಾಡ್ದ. ಥ್ಯಾಂಕ್ಸ್. ನಿಮಗೆ ಸರ್ ಈ ಕಾಂಬಿನೇಷನ್ ಒಂದು ರೀತಿ ಬೆಂಕಿ ಬಿರುಗಾಳಿ ತರ ಇರುತ್ತಾ ಅಂತ, ಒಂದು ಕಡೆ ಎಮೋಷನ್ಸ್ ಮತ್ತೆ ಈಗ ಏನು ಸ್ಯಾಂಡಲ್ ಶೋ ಮೆಂಟಲ್ ಆಗಿ ಜನರನ್ನು ಹಿಡಿದಿಟ್ಕೊಳುತ್ತಾ ಸಿನಿಮಾ ಅಂತ. ಬಸ್ ಏನ್ ಬ್ರೋ ಸರಿ ಏನ್ ಬ್ರೋ ಈ ಜೋಡಿ ಬಗ್ಗೆ ಹೇಳೋದಾದ್ರೆ ಬೆಂಕಿ ಬಿರುಗಾಳಿ ಒಟ್ಟಿಗೆ ಸೇರ್ದಂಗಿರುತ್ತೆ ಅಂತ. ಒಂದ್ ಕಡೆ ಶೋ ಮ್ಯಾನ್, ಈ ಕಡೆ ನಿಮ್ಮನ್ನ ಪ್ರೀತಿಸುವಂತ ಅಭಿಮಾನಿಗಳ ವರ್ಗ ತುಂಬಾ ದೊಡ್ಡದಾಗಿದೆ. ಬೆಂಕಿ ಬಿರುಗಾಳಿ ಅಂದ್ರೆ ಇಬ್ಬರೇ, ಒಂದು ವಿಷ್ಣು ಸರ್, ಒಂದು ಶಂಕರಣ್ಣ. ಇಲ್ಲ ನಾನು ಆಗಲೇ ಹೇಳ್ದಂಗೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ ಇಸ್ ವರ್ಕ್ ವಿತ್ ಆಲ್ ದಿ ಲೆಜೆಂಡ್ಸ್. ಎಲ್ಲ ಸಿನಿಮಾ ಲೆಜೆಂಡ್ಸ್ ಜೊತೆನೇ ಆ್ಯಕ್ಟ್ ಮಾಡಿದೆ, ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಜೊತೆನೇ ಮಾಡಿರೋದು. ಸೊ ನನಗೆ ತುಂಬಾ ಖುಷಿ ಏನು ಅಂದರೆ ಸಾಕಷ್ಟು ಕಲಿಯೋದಿತ್ತು. ಸೊ ಕಾಂಬೋ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಕಾಂಬೋಗಿಂತ ವರ್ಕ್ ಆಗೋದು ಕತೆ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಕಾಂಬೋ ವರ್ಕ್ ಆಗುತ್ತೆ. ಸೊ ಹೀ ಈಸ್ ವೆರಿ ವೆರಿ ಸ್ಟ್ರಾಂಗ್ ಇನ್ ಎಕ್ಸಿಕ್ಯೂಟಿಂಗ್. ಅವ್ರ ಸ್ಟೋರಿನ ತುಂಬ ಚೆನ್ನಾಗಿ ನರೇಟ್ ಮಾಡ್ತಾರೆ ಸ್ಕ್ರೀನ್ ಮೇಲೆ. ಒಳ್ಳೆ ಎಕ್ಸಿಕ್ಯೂಟರ್. ಅನ್ಡೌಟೆಡ್ಲಿ ಈ ಸಿನಿಮಾ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ಗೂ ಇಷ್ಟ ಆಗೋವಂಥ ಸಿನಿಮಾ ಆಗುತ್ತೆ. ಬಿಕಾಸ್ ಇದರಿಂದ ಮಿಸ್ಟರ್ ಪ್ರೇಮ್ಸ್ ಇದ್ದಾರೆ. ಪ್ರೇಮ್ ಸರ್, ಈ ಸಿನಿಮಾದ ಈ ಸಾಂಗ್ ಜೋಗಿ ಸಿನಿಮಾದಲ್ಲಿ ನೀವು ಜೊತೆಗೆ ಎಮೋಷನ್ ಕೂಡ ತುಂಬ ಚೆನ್ನಾಗಿ ಇನೋಸೆಂಟ್ ಅಂತ ಹೇಳಿದ್ರೆ, ಜೋಗಿ ಸಿನಿಮಾದಲ್ಲಿ ಶಿವಣ್ಣ ಅವರ ಇನೋಸೆಂಟ್ ತೋರಿಸಿದ್ರೆ, ಜೊತೆಗೆ ಅವರು ವೈಲೆನ್ಸ್ ಹೆಂಗಿರುತ್ತೆ ತೋರಿಸಿದ್ವಿ. ಈ KD ಯಲ್ಲೂ ಕೂಡ ಅದರ ಜೊತೆಗೆ ಅಮ್ಮ ಮತ್ತು ಮಗನ ರಿಲೇಶನ್ಶಿಪ್ಪನ್ನು ತೋರಿಸಿದ್ದೆ. KD ಯಲ್ಲಿ ಸಾಂಗಲ್ಲಿ ಒಂದು ಕೆಲವೊಂದು ಬಿಟ್ಕೊಂಡು ನೋಡಿದಾಗ ಅಣ್ಣ ತಮ್ಮನ ರಿಲೇಶನ್ಶಿಪ್ಪು ಜೊತೆಗೆ ಆ ಎಮೋಷನ್ ಹಿಂಗೆ ಹೋಗುತ್ತಾ ಅಂತ ಹೇಳಿ. ಅಲ್ಲ, ಎಮೋಷನ್ಸ್ ಇದ್ದೇ ಇರುತ್ತೆ. ಸೊ ಅದು ಮದರ್ ಸೆಂಟಿಮೆಂಟ್ ಸಿನಿಮಾ ಜೋಗಿ. ಇದು ಬೇರೆ ಥರದ್ದೊಂದು ಕಂಟೆಂಟ್. ಇದು ಎಮೋಷನ್ಸ್ ಇದ್ದೇ ಇರುತ್ತೆ. ಎಷ್ಟು ಎಮೋಷನ್ಸ್ ಇರುತ್ತೆ ಅಷ್ಟೇ ರಾ ಇರುತ್ತೆ. 100% ತುಂಬ ನನ್ನ ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ನಾನು ಇವತ್ತಿನವರೆಗೂ ತೋರಿಸಿರೋದು ಬ್ಲಡ್ಡು, ಮಚ್ಚು, ಕೆಲವು ಎಮೋಷನ್ಸ್ಗಳು ತೋರಿಸಿದ್ದೀನಿ. ಇದು ಸ್ವಲ್ಪ ಲಿಟ್ಲ್ ಬಿಟ್ ಒಂದು ಸ್ಟೆಪ್ ಮೇಲೆ ತೋರಿಸಿದ್ದೀನಿ. ಏನಕ್ಕೆ ಅಂದರೆ ಆ ಕ್ಯಾರೆಕ್ಟ್ರು, ಕಾಳಿದಾಸನ ಕ್ಯಾರೆಕ್ಟರ್ ಆ ಥರದ್ದು. ಎಷ್ಟು ಎಮೋಷನ್ಸ್ ನೋಡ್ತೀರಾ, ಎಷ್ಟು ಪ್ರೀತಿ ನೋಡ್ತೀರಾ ಅಷ್ಟೇ ವೈಲೆನ್ಸ್ ಇರುತ್ತೆ ಖಂಡಿತವಾಗ್ಲೂ. ಬಟ್ ವೈಲೆನ್ಸ್ ಅಂದರೆ ಮಕ್ಕಳು, ಫ್ಯಾಮಿಲಿ ಎಲ್ಲ ಕುಂತ್ಕೊಂಡು ನೋಡ್ಬೋದು. ಸೊ ಅಷ್ಟು ವಿಷಯಗಳಿರ್ತವೆ ಖಂಡಿತವಾಗ್ಲಿ. ಪ್ರೇಮ್ ಸರ್, ಸ್ಪೆಷಲಿ ನಿಮ್ಮ ಸಿನಿಮಾಗಳಲ್ಲಿ ಸಂಬಂಧಗಳ ಫ್ಲೇವರ್ ಬಹಳ ದೊಡ್ಡದಾಗಿ ಕಾಣಿಸುತ್ತೆ ಪರದೆ ಮೇಲೆ. ಕಾಳಿದಾಸ ಯಾವ ಸಂಬಂಧದ ಹಿಂದೆ ಹೋಗ್ತಾನೆ ಅನ್ನೋ ಒಂದು ಕುತೂಹಲ. ತುಂಬ ಒಳ್ಳೆ ಇದರಲ್ಲೇ ಹೋಗ್ತಾನೆ ಅವನು. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಾನು ಎಲ್ಲ ಹೇಳ್ಬಿಡ್ತೀನಿ. ನೆಕ್ಸ್ಟ್ ನೀವೆಲ್ಲ ಯಾವಾಗಲೂ ಕರಿತಾನೆ ಇರ್ತೀನಿ, ನಿಮ್ಗೆಲ್ಲ ಎಲ್ಲಿ ಬಿಡ್ತೀನಿರಪ್ಪ, ನೀವಿದ್ರೆ ನಾನು ನಿಮ್ನ ಯಾರು ಬಿಡಲ್ಲ. ಸೊ ಕಾಳಿದಾಸನ ಬಗ್ಗೆ ನೆಕ್ಸ್ಟ್ ಟೀಸರ್ ಲಾಂಚ್ ಮಾಡ್ತೀನಿ. ಟೀಸರ್ ಲಾಂಚ್ ಮಾಡಿದಾಗ ನಿಮಗೆಲ್ಲ ಖಂಡಿತವಾಗ್ಲೂ ಸೊ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಶಿವನ್ ಪಾತ್ರ ಪ್ರೇಮ್ ಎಲ್ಲ ಇದನ್ನು ಈಗ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ. ಸೊ ನೆಕ್ಸ್ಟ್ ಐ ಥಿಂಕ್ ಒಂದೊಂದು ಕ್ಯಾರೆಕ್ಟರ್ನ ಇಂಟ್ರೊಡಕ್ಷನ್ ಮಾಡ್ತೀನಿ, ಹೇಳ್ತೀನಿ ನಾನು. ಆ್ಯಂಡ್ ಇವಾಗ ಲಾಂಚ್ ಟೀಸರ್ ಲಾಂಚ್ ಬಂದ್ಬಿಟ್ಟು ನಿಮಗೆ ಮುಂಬೈಲಿ ಮಾಡ್ತೀವಿ. ಮುಂಬೈಲೊಂದು ಪ್ರೆಸ್ ಮೀಟ್ ಮಾಡ್ತೀವಿ. ಅಲ್ಲಿ ರಿವೀಲ್ ಮಾಡ್ತೀನಿ, ಮತ್ತು ಇಲ್ಲೂ ರಿವೀಲ್ ಮಾಡ್ತೀನಿ. ಸೊ ಅವಾಗ ಪಾತ್ರಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಒಂದೊಂದೇ ಪಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ಖಂಡಿತವಾಗ್ಲೂ. ಯಾಕಂದ್ರೆ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಲೇಬೇಕು. ಮುಂಚೆ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ಸಿನಿಮಾ ಯಾರು ನೋಡ್ತಾರೆ, ಬರ್ತೀನಿ ನಿಮಗೆ. ಓಕೆ, ಹಾಡು ರಿಲೀಸ್ ಮಾಡಿದಂಥ ಚಂದ್ರನ್ ಸರ್ ಅಂತ ಅನ್ಸುತ್ತೆ. ಸೊ ವಿಭೂತಿ ಹಾಕೊಂಡಿದ್ದಾರೆ ಪೋಸ್ಟರಲ್ಲಿ. ಸೊ ಮೇ ಬಿ ಅವ್ರೇನಾದರೂ ರವಿಚಂದ್ರನ್ ಸರ್ ನಿಮ್ಮ ಗುರುಗಳಾಗಿ ಕಾಣಿಸ್ಕೊಂಡಿದ್ರೆ ಈ ಸಿನಿಮಾದಲ್ಲಿ ನಿಮ್ಮ ರೊಮ್ಯಾನ್ಸ್ ಎಷ್ಟು ಕ್ರೇಜಿ ಆಗಿರುತ್ತೆ ಅಂತ. ಅಲ್ಲ ಮೇಡಮ್, ನಾನು ನೋಡ್ಬಿಟ್ಟಿದ್ದೆ, ಕೇಳಬೇಕು ಅನ್ನಿಸ್ತಾ ಇಲ್ಲ. ಆ್ಯಕ್ಚುಲಿ ನೀವು ಅಂದ್ಕೊಂಡಿರೋದೇ ರಾಂಗು. ಈ ಸಿನಿಮಾದಲ್ಲಿ ನಂದು ಅವ್ರದ್ದು ಸಂಬಂಧನೇ ಬೇರೆ ಇದೆ, ಅದನ್ನು ರಿವೀಲ್ ಮಾಡೋಂಗಿಲ್ಲ ಈಗ. ಸೊ ನೀವು ಅಂದ್ಕೊಂಡಿರೋ ಪರ್ಸ್ಪೆಕ್ಟಿವ್ ರಾಂಗ್. ಪ್ರೇಮ್ ಸರ್, ಸಾಂಗಲ್ಲಿ ಇದು ಶಿವನ ಬಗ್ಗೆ ಹೇಳೋ ಸಾಂಗು, ಆದರೆ ಅಲ್ಲಿ ಹಿಂದೆ ಗದೆ ಇದೆ, ಮತ್ತೆ ರಾಮನ್ ಡ್ರೆಸ್ ಹಾಕೊಂಡಿರೋದು, ಬಿಲ್ಲು ಬಾಣ ಇಟ್ಕೊಂಡಿರೋದು ಈ ಎಲ್ಲ ಡ್ಯಾನ್ಸರ್ಸ್ ಇದ್ದಾರೆ. ಸೊ ಏನ್ ಸಂಬಂಧ, ಏನಾದರೂ ಲಿಂಕ್ ಅಪ್? ಸ್ಟೋರಿ ಮಗ, ಸ್ಟೋರಿ ಅಪ್ಪ.
ಇದು ಕಾಳಿದಾಸನ ಒಂದು ಸ್ಟೋರಿ. ಓಕೆ, ಅದು ಸಾಂಗ್ ಫುಲ್ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ. ಸ್ಟೋರಿ ಸಾಂಗ್ಸ್ ಇದು. ಅದಕ್ಕೂ ಏನು ಸಂಬಂಧ ಇದೆ? ಏನ್ ಸಂಬಂಧ, ಕತೆ ಸಾಂಗ್ ಇದು. ಯಾವುದೇ ನನ್ನ ಈ ಸಿನಿಮಾ KD ಸಿನಿಮಾ ಸಾಂಗ್ಸ್ಗಳಿದೆಯಲ್ಲ, ಯಾವುದನ್ನು ಬಂದು ಸುಮ್ಮನೆ ಬಂದು ಹೋಗೋದಂತ ಇಲ್ಲ, ಎಲ್ಲ ಸ್ಟೋರಿ ಸಾಂಗ್ಗಳು. ಅದೇ ಇಡೀ ಸಾಂಗ್ ಅಲ್ಲೇ ಧ್ರುವ ಸರ್ಜಾ ಸರ್ ಕ್ಯಾರೆಕ್ಟರ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು ಹೇಳಿದೀರಾ ಅಂತ ಅನ್ಸುತ್ತೆ. ಹೌದೌದು, ಕತೆ ಸ್ಟೋರಿ, ಪಾತ್ರದ ಬಗ್ಗೆ ವೈಭೀಕರಣ ಮಾಡ್ತೇನೆ. ಓಕೆ ಸರ್, ಅವ್ರು ಕೇಳಿದ ಹಾಗೆ ಕಥೆಯಲ್ಲೇ ಅಂದರೆ ಸಾಂಗಲ್ಲೇ ಕತೆ ಹೇಳ್ತಾ ಇದ್ರಲ್ಲ, ಅದು ಸಾಂಗಲ್ಲಿ ತೋರಿಸ್ತೀರಾ ಕಾರ್ಟೂನ್ ಥರ ಮಾಡಿ. ಅಂದ್ರೆ ಧ್ರುವ ಸರ್ ಇದು ಬಂದ್ಬಿಟ್ಟು ಬ್ರದರ್, ಕಾರ್ಟೂನ್ ಆಗಲಿ ಮತ್ತೆ ತಿರ್ಗಾದ ಒಂದು ಸ್ಟೋರಿ. ನಾನು ಜಸ್ಟ್ ಲೈಕ್ ಲಿರಿಕಲ್ ವಿಡಿಯೋ ಬಿಟ್ಟಾಗ ಏನಾಗುತ್ತೆ, ನಾರ್ಮಲ್ ಅನ್ಸುತ್ತೆ ಅದು ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ. ಸೊ ಈಗ ಸ್ಟಾರ್ಟಿಂಗ್ ನೋಡಿದ್ದೀರ ಲಿರಿಕಲ್ ವಿಡಿಯೋ, ಸೊ ಶಿವಂದು, ಅದಾದ್ಮೇಲೆ ನಮ್ದು ಒರಿಜಿನಲ್ ಬರುತ್ತೆ, ಅದಾದ್ಮೇಲೆ ಕಾರ್ಟೂನ್ ಬರುತ್ತೆ. ಯಾವ ಸ್ಟೋರಿ ಶಿವನ್ಗೂ ಸೊ ಧ್ರುವ ಕ್ಯಾರೆಕ್ಟರ್ನು ಬೋತ್ ಜೊತೆಲಿ ಹೋಗ್ತಾ ಅಂದ್ಬಿಟ್ಟು ನಾನು ಕಾರ್ಟೂನ್ ಇದನ್ನ ಮಾಡಿದ್ದೀನಿ. ಯಾಕೆಂದ್ರೆ ಆ ಶಿವನ ಕಾರ್ಟೂನ್ ಇದೆಯಲ್ಲ, ಅಲ್ಲಿ ಯಾರು ಆರ್ಟಿಸ್ಟ್ ಇದ್ದಾರೆ? ನೋ 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 ಇಲ್ಲ, ಇದಕ್ಕೊಂದು ಸಂಬಂಧನೇ ಇರಲ್ಲ. ಓಕೆ, ಇಲ್ಲ, ಈಸ್ ಎ ಜೆಂಟ್ಲ್ಮ್ಯಾನ್. ಬಟ್ ಯಾವಾಗ ಹೇಳ್ಕತ್ತಾನೆ ಹಿಂದೆ ಕಾಟ ಕೊಟ್ಟಾನಂತ ಹೇಳಲ್ಲ ಅವನು. ಆ ಟೈಮಿಗೆ ಅದು ಏನು ಗೊತ್ತಾ, ಹಿಂಗೆ ವಾಚ್ ನೋಡ್ತಾನೆ, 7:15 ಅಂದ್ರೆ 7:15 ಹಿಂಗೆ ಅಂತ ಹಿಂಗೆ, ಅಣ್ಣ 7:29 ನೋಡೋಣ ಕರೆಕ್ಟಾಗಿ ಬಂದಿದ್ದೀನಿ ಅಂತಾನೆ. ಆ ಥರ ಅವ್ನು ಡಿಗ್ನಿಫೈಡ್. 6 ಆಗಿದೆ, 6 ಸಾಂಗ್ ಇದೆ. 6 ಸಾಂಗು ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗ್ಸ್ಗಳು. ಸೊ ನೆಕ್ಸ್ಟ್ ಸಾಂಗ್ ಅನೌನ್ಸ್ಮೆಂಟ್ ಮಾಡ್ತೀನಿ, ಇವತ್ತು ರಿಲೀಸ್ ಆಗಿದೆ ಅಲ್ಲ. ಸೊ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟು ಹಿಂಗೆ ಇರಲಿ ಅಂತ ಕೇಳ್ತಾ. ಅಂಡ್ ಎನಿವನ್ ಎಲ್ಸ್ ಓಕೆ ಅಲ್ಲ ಸರ್ ಇಲ್ಲಿ ಒಂದೇ ಒಂದು ನಿಮಿಷ. ನನ್ನ ಕ್ವಶನ್ ನಿಮ್ಗೆ ಮತ್ತೆ ಅರ್ಜುನ್ ಜನ್ಯ ಸರ್ಗೆ. ಓಕೆ. ಸೊ ಒಂದು ಖುಷಿ ವಿಚಾರ ಏನಂತಂದ್ರೆ, ಕನ್ನಡದ ಒಂದು ಜಾನಪದ ಗೀತೆಯನ್ನ ಒಂದು ಮಾಡರ್ನ್ ಟಚ್ ಕೊಟ್ಟು ಎಲ್ಲಾ ಭಾಷೆಗಳಲ್ಲೂ ರಿಲೀಸ್ ಮಾಡಿದಾರೆ. ಕನ್ನಡಿಗನಾಗಿ ನನಗೂ ಸಹ ಹೆಮ್ಮೆ ಇದೆ. ಬಟ್ ಎಲ್ಲೋ ಒಂದ್ ಕಡೆ ರೀಚ್ ಆಗೋದಕ್ಕೆ ತೆಲುಗಿನಲ್ಲೇ ಒಂದು ರೀತಿಯಾದಂತಹ ಜಾನಪದ ಶೈಲಿ ಇರುತ್ತೆ, ತಮಿಳಲ್ಲೇ ಅದೇ ರೀತಿ ಇರುತ್ತೆ. ಅದನ್ನ ಯೂಸ್ ಮಾಡ್ಕೊಂಡಿದ್ರೆ ಅಲ್ಲಿನ ಒಂದು ಸಿನಿ ಪ್ರೇಕ್ಷಕರನ್ನ ಅಟ್ರಾಕ್ಟ್ ಮಾಡೋದ್ರಲ್ಲಿ, ಹಾಗೇನೆ ಅವರನ್ನ ಇದು ಮಾಡ್ಕೊಳ್ಳೋದ್ರಲ್ಲಿ ನಿಮ್ಗೆಲ್ಲೋ ಈಸಿ ಆಗ್ತಿತ್ತು ಅನ್ನೋ. ಈ ಸಂಗೀತಕ್ಕೆ ಇದೇ ಇಲ್ಲ ಬ್ರದರ್, ಭಾಷೆ ಇದು ಯಾವುದೂ ಇಲ್ಲ, ಚೌಕಟ್ಟೆ ಇಲ್ಲ ಸಂಗೀತಕ್ಕೆ. ಸಂಗೀತ ಆಲ್ವೇಸ್ ಒಂಥರ ಲೈಕ್ ಸಮುದ್ರ, ಹರಿಯೋ ನೀರಿದ್ದಂಗೆ. ಎಲ್ಲ ಬಂದು ಒಂದ್ ಕಡೆ ಸೇರ್ತೀವಲ್ಲ ಹಂಗೆ ಹರಿಯೋ ನೀರು ಸಂಗೀತಕ್ಕೆ ಇದೇ ಇಲ್ಲ. ಇದು ಅದು ಅಂತೇನಿಲ್ಲ, ಬಸ್ ರೀಚ್ ಆಗುತ್ತೆ 100%. ಥ್ಯಾಂಕ್ ಯು ಎಲ್ಲ ಕಡೆ. ಥ್ಯಾಂಕ್ ಯು.